ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಬಂದಿರೋದು ವಿದುರಾಶ್ವತ್ಥಕ್ಕೆ. ಬನ್ನಿ, ಈ ದೇವಾಲಯದ ವಿಶೇಷತೆ, ಇತಿಹಾಸ ಎಲ್ಲವನ್ನು ಅರ್ಚಕರಾದ KG ರಾಜೇಂದ್ರ ಅವರಿಂದ ತಿಳ್ಕೊಳ್ಳೋಣ. Your attention please. Here we meet once again. ನಮಸ್ಕಾರ, ನನ್ನ ಹೆಸರು KG ರಾಜೇಂದ್ರ ಅಂತ. ನಾವು ಈ ದೇವಸ್ಥಾನದ ಅರ್ಚಕರ ಒಂದು ಪೀಳಿಗೆಗೆ ಸೇರಿದಂಥವರು. ಸುಮಾರು ಒಂದು 6 ತಲೆಮಾರಿಂದ ಈ ದೇವ್ರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಈಗ ನಾವು ಇರುವಂತಹ ಕ್ಷೇತ್ರ ವಿದುರಾಶ್ವತ್ಥ. ವಿದುರಾಶ್ವತ್ಥ ಅಂತಂದರೆ ಮಹಾಭಾರತದಲ್ಲಿ ಇದ್ದಂತಹ ಒಬ್ಬ ಚಾರಿತ್ರಿಕ ವ್ಯಕ್ತಿಯಾದಂತಹ ವಿದುರ ಇಲ್ಲಿ ಬಂದು ಕೆಲವು ದಿವಸ ತಪಸ್ಸು ಮಾಡಿದಂತಹ ಜಾಗ. ಮೊದಲನೇ ಭಕ್ತನಾಗಿ ಇಲ್ಲಿ ಈ ತ್ರಿಮೂರ್ತಿಗಳಿಗೆ ಸೇವೆ ಮಾಡಿದಂತಹ ಒಂದು ಜಾಗ ಆಗಿರೋದ್ರಿಂದ ಆ ಭಕ್ತನ ಹೆಸರನ್ನು ಈ ಕ್ಷೇತ್ರಕ್ಕೆ ವಿದುರಾಶ್ವತ್ಥ ಅಂತ ಹೇಳಿ ಕರೀತಾರೆ. ಅಶ್ವತ್ಥವೃಕ್ಷ ಅಂದರೆ ಅರಳಿ ಮರ. ಈ ಅಶ್ವತ್ಥವೃಕ್ಷದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿರ್ತಾರೆ. ಇಲ್ಲಿ ಒಂದು ಅಶ್ವತ್ಥ ಶ್ಲೋಕ ಇದೆ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ. ಗಿಡದ ಮೂಲ ಅಂದರೆ ಬುಡದಲ್ಲಿ ಬ್ರಹ್ಮ ಇದ್ದು, ಮಧ್ಯದಲ್ಲಿ ಮಹಾವಿಷ್ಣು, ಮೇಲ್ಗಡೆ ಈಶ್ವರ. ಈ ಥರ ತ್ರಿಮೂರ್ತಿಗಳಿರುವಂತಹ ವೃಕ್ಷವನ್ನು ಅಶ್ವತ್ಥವೃಕ್ಷ ಅಂತಾರೆ. ಈ ಅಶ್ವತ್ಥವೃಕ್ಷವನ್ನು ಬೋಧಿವೃಕ್ಷ ಅಂತಲೂ ಹೇಳ್ತಾರೆ. ಬುದ್ಧನಿಗೆ ಜ್ಞಾನೋದಯವಾಗಿರುವಂತಹ ವೃಕ್ಷ ವೃಕ್ಷರಾಜ ಅಂತಂದರೆ, ಈಗ ಪಕ್ಷಿರಾಜಗೆ ಯಾರನ್ನ ಗರುಡನ್ನ ಹೇಳ್ತಾರೆ ಅಲ್ವಾ. ಸರ್ಪರಾಜ ಅಂದರೆ ಕಾಳಿಂಗ ಸರ್ಪವನ್ನು ಹೇಳ್ತಾರೆ. ಅದು ಮೃಗರಾಜ ಅಂದರೆ ಸಿಂಹವನ್ನು ಪ್ರಾಣಿಗಳಿಗೆ ಇದು ಅಂತ ಹೇಳ್ತಾರೆ. ಆದರೆ ಗಿಡಗಳಲ್ಲಿ ಶ್ರೇಷ್ಠವಾಗಿರುವಂತಹ ರಾಜವೃಕ್ಷ ಅಂತಂದರೆ ಅಶ್ವತ್ಥವೃಕ್ಷ. ಹೇಗೆ ಅಂತಂದರೆ ಇದು ಕೊಡುವಂತಹ ಆಮ್ಲಜನಕ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರುವಂಥದ್ದು. ಅಶ್ವತ್ಥವೃಕ್ಷದ ಕೆಳಗಡೆ ಬುದ್ಧ ಸುಮಾರು ವರ್ಷಗಳ ಕಾಲ ಧ್ಯಾನವನ್ನು ಮಾಡಿ ಆತನಿಗೆ ಜ್ಞಾನೋದಯವಾಯಿತು ಅಂತ ಹೇಳ್ತಾರೆ. ಈ ಅಶ್ವತ್ಥವೃಕ್ಷದ ಒಂದು ವಿಶೇಷತೆ ಏನು ಅಂತಂದರೆ, ಇಲ್ಲಿ ಈ ಸಂತಾನವಾಗದಿರುವಂಥವ್ರು, ದೋಷ ಇರುವಂಥವ್ರು, ವಿವಾಹ ಆಗದಿರುವಂಥವ್ರು, ಕಷ್ಟ ಕಾರ್ಪಣ್ಯಗಳಿರುವಂಥವ್ರು ಬಂದು ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊತಾರೆ. ಅವರಿಗೆ ಇಷ್ಟಾರ್ಥ ಸಿದ್ಧಿ ಆದಮೇಲೆ ಈ ರೀತಿ ನಾಗರಕಲ್ಲು ಇಲ್ಲಿ ಮಾಡುವಂತಹ ಮೊದಲನೇ ಸೇವೆ. ಎಲ್ಲರೂ ಸಹ ನಾಗರಕಲ್ಲು ಮಾಡಿಸ್ಲಿಕ್ಕಾಗೋದಿಲ್ಲ. ಅವರ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ನಾಗಶಾಂತಿ ಇರ್ಬೋದು, ನವಗ್ರಹ ಶಾಂತಿ ಇರ್ಬೋದು, ಶಾಂತಿ ಹೋಮ ಇರ್ಬೋದು, ಉತ್ಸವ ಇರ್ಬೋದು, ಅಭಿಷೇಕ ಇರ್ಬೋದು, ಅಥವಾ ಸರಳವಾಗಿ ಒಂದು ಸಂಕಲ್ಪ ಪೂಜೆ, ಈ ಥರ ಒಂದು ಪೂಜಾ ವಿಧಾನಗಳನ್ನು ಇಲ್ಲಿ ಮಾಡ್ಕೊಂಡ್ಬರ್ತಾರೆ. ಇಲ್ಲಿ ಒಂದು ಚಾರಿತ್ರಾತ್ಮಕವಾಗಿ ಹೇಳಬೇಕು ಅಂತ ನಾನು ಆಗಲೇ ಹೇಳ್ದಂಗೆ, ಮಹಾಭಾರತದ ವಿದುರ ಇಲ್ಲಿ ಬಂದಿದ್ದರು. ಅವರು ಹೇಗೆ ಬಂದರು, ಏನು ವಿಷಯ ಅಂತಂದರೆ, ಕೃಷ್ಣ ಸಂಧಾನಕ್ಕೆ ಬಂದಾಗ, ಸಭಾಪರ್ವದಿಂದ ನಾವು ತಗೊಳ್ಳೋಣ. ಕೃಷ್ಣ ಸಂಧಾನಕ್ಕೆ ಅಂತ ಬಂದಾಗ ಪಾಂಡವರ ರಾಜ್ಯ ಕೊಡಬೇಕು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಮುಂದೆ ಇಟ್ಟು ಇವರೆಲ್ರಿಗೂ ಸಹ ಹೇಳ್ತಾರೆ. ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಇವರೆಲ್ಲರೂ ಸಹ ದುರ್ಯೋಧನನಿಗೆ ಹೇಳ್ತಾರೆ ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕು ಅಂತ. ಆದರೆ ಆತನು ಹಠದಿಂದ ಒಂದು ಗೋಪಾದದಷ್ಟು ಭೂಮಿ ಕೊಡೋದಿಲ್ಲ, ಅಥವಾ ಇವರಿಗೆ ಏನು ಭಾಗ ಕೊಡೋದಿಲ್ಲ. ಯುದ್ಧ ಅನಿವಾರ್ಯ ಅಂತ ಒಂದು ತೀರ್ಮಾನವಾಗುತ್ತೆ. ಕಡೆಯದಾಗಿ ಅಲ್ಲಿ ಮಂತ್ರಿ ಆಗಿರ್ತಾರೆ ಇವರು ವಿದುರ. ಈ ವಿದುರ ಒಂದು ಒಳ್ಳೆ ಮಾತು ಹೇಳೋದು ನನ್ನ ಕರ್ತವ್ಯ. ಯಾಕೆ ಅಂತಂದರೆ, ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಒಂದು ಅಂಶ ಅಂತಂದರೆ, ದುರ್ಯೋಧನ ಕಲಿಪ್ರವೇಶವಾಗಿರುತ್ತೆ. ಯುದ್ಧ ನಡೆಯುವಂತಹ ಒಂದು ಇದಾಗಿರುತ್ತೆ. ಆತನು ಯಾರ ಮಾತನ್ನು ಕೇಳಲ್ಲ. ತಂದೆ ಮಾತು ಕೇಳಿಲ್ಲ, ತಾಯಿ ಮಾತು ಕೇಳಿಲ್ಲ, ತಾತನ ಮಾತು ಕೇಳಿಲ್ಲ, ಇನ್ನು ಮಂತ್ರಿ ಮಾತು ಕೇಳ್ತಾರ? ಆದರೂ ಒಂದು ಒಳ್ಳೇದು ಹೇಳೋದು ನಮ್ಮ ಕರ್ತವ್ಯ ಅನ್ನುವಂಥ ಧರ್ಮ ಸೂಕ್ಷ್ಮದಿಂದ ವಿದುರ ಹೇಳ್ತಾನೆ, ಪಾಂಡವರು ರಾಜ್ಯ ಕೊಡಬೇಕು, ದೊಡ್ಡವ್ರ ಮಾತು ಕೇಳಪ್ಪ, ಈ ಯುದ್ಧವನ್ನು ನಿಲ್ಲಿಸು, ಕುರುಕ್ಷೇತ್ರದ ನಿಲ್ಲಿಸೋಕೆ ಅವಕಾಶ ಇದೆ ಅಂತಂದರೆ ಆತನ ದಾಸಿಪುತ್ರ ಅಂತ ಸಭೆಯಲ್ಲಿ ಹೀಯಾಳಿಸ್ಬಿಡ್ತಾನೆ. ಆವಾಗ ಆತನ ಮನಸ್ಸಿಗೆ ಬೇಜಾರಾಗೋಗ್ಬಿಟ್ಟು, ಯಾಕೆಂದರೆ ನಾವು ಒಬ್ರಿಗೊಂದು ಒಳ್ಳೆಯ ವಿಷಯ ಹೇಳಿದಾಗ ಅದನ್ನು ಕೇಳಬೇಕು ಅಥವಾ ಸುಮ್ಮನೆ ಇರಬೇಕು, ನಮಗೆ ಇದು ಮಾಡಿದ್ರೆ ಮನಸ್ಸಿಗೆ ನೋವಾಗುತ್ತೆ. ನೋವಾಗ್ಬಿಟ್ಟು ಸಭಾತ್ಯಾಗ ಮಾಡಿ ಮನೆಗೆ ಹೊರಟೋಗ್ತಾರೆ. ಕೃಷ್ಣರು ಅವತ್ತು ವಿದುರನ ಮನೆಗೆ ಹೋಗಿ ಆತಿಥ್ಯಕ್ಕೆ ಹೋಗಿ ಕೃಷ್ಣನನ್ನು ಸಮಾಧಾನ ಪಡಿಸಿ, ಕೃಷ್ಣದೇವರು ವಿದುರನನ್ನು ಸಮಾಧಾನ ಪಡಿಸ್ತಾರೆ. ಯಾಕಂದರೆ ವಿದುರನ ವ್ಯಕ್ತಿತ್ವದ ಬಗ್ಗೆ ಕೃಷ್ಣ ಪರಮಾತ್ಮರಿಗೆ ಒಳ್ಳೆ ಗೌರವ ಇರುತ್ತೆ. ನಾನು ಯಾರ ಪಕ್ಷವನ್ನು ವಹಿಸಿ ಯುದ್ಧ ಮಾಡಲಿ ಅಂತಂದರೆ, ಪಾಂಡವರ ಕಡೆ ಧರ್ಮ ಇದೆ, ಕೌರವರ ಆಶ್ರಯದಲ್ಲಿ ಇದ್ದೀನಿ ಅನ್ನುವಂಥ ಪ್ರಶ್ನೆ ಮುಂದಿಟ್ಟಾಗ ನೀನು ತಟಸ್ಥನಾಗಿರು. ಅವರು ಯುದ್ಧದಲ್ಲಿ ಪಾಲ್ಗೊಳ್ಳೋದಿಲ್ಲ ವಿದುರ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ವಿದುರ ಅಸ್ತ್ರವನ್ನು ಹಿಡಿಯುವುದಿಲ್ಲ. ಹಾಗಾದರೆ ನಾನು ಇದನ್ನು ನೋಡ್ಕೊಂಡು ಏನು ಮಾಡಿ ತೀರ್ಥಯಾತ್ರೆ ಹೊರಟೋಗು ಅಂತ ಹೇಳಿಬಿಡ್ತಾರೆ. ಆದ್ದರಿಂದ ವಿದುರ ಏನು ಮಾಡ್ತಾರೆ, 5500 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತಪೂರ್ವ 3500 ವರ್ಷಗಳ ಹಿಂದೆ ಮಹಾಭಾರತ ನಡೆದಿದೆ ಅಂತೇಳಿ ಹೇಳ್ತಾರೆ. ಈಗ 2000 ವರ್ಷ ಒಂದು ಅಂದಾಜು ನಾವು ಈ ಥರ ಹೇಳ್ತೀವಿ. 5500 ವರ್ಷಗಳ ಹಿಂದೆ ವಿದುರ ಇಲ್ಲಿಗೆ ಬಂದುಬಿಟ್ರು.
ಉತ್ತರ ಭಾರತದಿಂದ ದಕ್ಷಿಣಾಮುಖವಾಗಿ ತೀರ್ಥಯಾತ್ರೆಗೆ ಅಂತ ಬಂದು ಇಲ್ಲಿ ಒಬ್ಬ ಋಷಿ ಇರ್ತಾರೆ, ಮೈತ್ರೇಯ ಮಹರ್ಷಿ ಅಂತ. ಆ ಋಷಿಗಳ ಆಶ್ರಮದಲ್ಲಿದ್ದು ಈ ಅಶ್ವತ್ಥವೃಕ್ಷವನ್ನು ಆ ಋಷಿಗಳು ಸ್ಥಾಪನೆ ಮಾಡ್ತಾರೆ. ವಿದುರ ಅದನ್ನು ಪೋಷಣೆ ಮಾಡ್ತಾನೆ. ನಾನು ಆಗಲೇ ಹೇಳ್ದಂಗೆ ಅದರಲ್ಲಿ ತ್ರಿಮೂರ್ತಿಗಳನ್ನ ಯಂತ್ರೋದ್ಧಾರಣೆ ಮಾಡ್ತಾರೆ ಆ ಋಷಿಗಳು, ಜನ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ. ಈ ವಿದುರ ಅದನ್ನು ಬೆಳೆಸಿ ದೊಡ್ಡಗೆ ಮಾಡ್ತಾನೆ. ಆದ್ದರಿಂದ ಭಕ್ತನ ಹೆಸರು ಈ ಕ್ಷೇತ್ರಕ್ಕೆ ವಿದುರಾಶ್ವತ್ಥ ಅಂತ ಬಂದಿದೆ. ಇದನ್ನು ಎಲ್ಲರೂ ಸಹ ಬಂದು ನಾನು ಆಗಲೇ ಹೇಳ್ದಂಗೆ ಎಲ್ಲ ಪ್ರಾರ್ಥನೆ ಮಾಡ್ಕೊತಾರೆ, ಅವಾಗೆಲ್ಲ ಒಳ್ಳೇದಾಗುತ್ತೆ, ಒಳ್ಳೇದು ಮಾಡ್ತಾ ಇದೆ. ಇನ್ನೊಂದೇನು ಅಂತಂದರೆ ನಾವು ಗಮನಿಸಬೇಕಾಗಿರುವಂಥ ಅಂಶ, ವಿದುರಾಶ್ವತ್ಥ ಕ್ಷೇತ್ರ ದರ್ಶನೇಸು ಪುನರ್ಜನ್ಮ ನವಿಷ್ಯತಿ. ಯಾಕೆ ಅಂತಂದರೆ ಒಂದು ದೇವಸ್ಥಾನದಲ್ಲಿ ಒಂದು ದೇವ್ರು ನೋಡಿದ್ರೇ ಅನಂತ ಫಲ. ನಮ್ಮ ಹಿಂದೂ ಧರ್ಮದ ಪ್ರಕಾರ 1,00,000ಕ್ಕೆ ಮಿಗಿಲಾದಂತಹ ವಿಗ್ರಹಗಳಿವೆ. ಪ್ರಪಂಚದ ಗಿನ್ನೀಸ್ ರೆಕಾರ್ಡ್ ಅಂತಾನು ಖಂಡಿತವಾಗ್ಲೂ ಹೇಳ್ಬಹುದು. ಇದನ್ನು ಇಷ್ಟು ವಿಗ್ರಹಗಳನ್ನು ನೀವು ಎಲ್ಲಿ ನೋಡಲಾರ್ರಿ, ಈಗಲೂ ಆಗ್ತಾ ಇದೆ. ಸ್ಥಳ ತುಂಬಿ ತುಳುಕ್ತಾ ಇದೆ. ಆಮೇಲೆ ಇಲ್ಲಿ ಪ್ರತಿ ದಿವಸನೂ ಸಹ ಅನ್ನದಾನ ಇರುತ್ತೆ. 12:30ಇಂದ 3 ಗಂಟೆವರೆಗೂ ಸಹ ಅನ್ನಪ್ರಸಾದ ಬಂದಂಥ ಭಕ್ತಾದಿಗಳಿಗೆ ಇರುತ್ತೆ. ಬಂದಂಥ ಭಕ್ತಾದಿಗಳಿಗೆ ವಸತಿಗಾಗಿ ಕೋಣೆಗಳಿರುತ್ತೆ. ನಮ್ಮ ಆಡಳಿತ ಮಂಡಳಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಸ್ಕೊಟ್ಟಿದೆ. 12 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ನಿತ್ಯ ಅಭಿಷೇಕ, ಪೂಜೆ, ಪುನಸ್ಕಾರಗಳು ಎಲ್ಲನೂ ಸಹ ಆಗುತ್ತೆ. ಇಲ್ಲಿ ಬಿಡುವಿರುವಂಥವರು, ಸಮಯ ಇರುವಂಥವರು ಒಂದು ರಾತ್ರಿ ನಿದ್ದೆನೂ ಮಾಡೋಕ್ಕೆ ಅವಕಾಶ ಇರುತ್ತೆ. ನಿದ್ದೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಹೋದ್ರೂ ಸಹ ಅವರ ಇಷ್ಟಾರ್ಥ ಸಿದ್ಧಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಇಲ್ಲಿ ಬಂದಂಥವರು 100ಕ್ಕೆ 99 ಜನ ನನ್ನ ಪ್ರಕಾರ ಫಸ್ಟ್ ಪ್ರಾರ್ಥನೆ ಮಾಡ್ಕೊತಾರೆ. ಅವ್ರಿಗೆ ಒಳ್ಳೇದಾದ್ಮೇಲೆ ಸೇವೆ ಮಾಡಿಸ್ತಾರೆ. ಅದು ಮುಖ್ಯ. ಸಾಮಾನ್ಯವಾಗಿ ಕೆಲವರು ಏನು ಮಾಡ್ತಾರೆ, ಸೇವೆ ಮಾಡಿಸ್ತಾರೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು, ಅದು ಅವರವರ ಇಷ್ಟ, ಮನೋ ಇಚ್ಛೆ. ಆದರೆ ಇಲ್ಲಿನ ಒಂದು ಇದು ಅಂತಂದರೆ, ಒಂದು ಸಂಕಲ್ಪ ಮಾಡಿಸಿ ಪ್ರಾರ್ಥನೆ ಮಾಡಿಕೊಂಡು ಅವ್ರು ಒಳ್ಳೇದಾದ ಮೇಲೆ ಅವರು ದೇವರ ಒಂದು ಅವರ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ, ನಾನು ಆಗಲೇ ಹೇಳ್ದಂಗೆ ಎಲ್ಲರೂ ನಾಗರ ಪ್ರತಿಷ್ಠೆ ಮಾಡಲಿಕ್ಕಾಗಲ್ಲ. ಅವ್ರು ದೇವ್ರು ಏನು ಶಕ್ತಿ ಕೊಟ್ಟಿದ್ದಾನೋ ಆ ಶಕ್ತಿಗೆ ಅನುಗುಣವಾಗಿ ಎಲ್ಲ ಸೇವೆಗಳು ಮಾಡ್ಕೊಂಡು ಹೋಗ್ತಾರೆ. ಸರ್ವೇ ಜನ ಸುಖಿನೋ ಭವಂತು. ಈ ಕ್ಷೇತ್ರದಲ್ಲಿ ಇನ್ನೂ ಏನಾದರೂ ಪೂಜೆ ಪುನಸ್ಕಾರಗಳು ಏನಾದರೂ ಮಾಹಿತಿ ಮತ್ತು ಮಾರ್ಗದರ್ಶನ ಬೇಕು ಅಂದರೆ ನನ್ನ ಹೆಸರು KG ರಾಜೇಂದ್ರ ಅಂತ. ನನ್ನ ನಂಬರು 8861435124. ವಿಚಾರಿಸಿ ನೀವು ಮಾಹಿತಿ ತಗೋಬೋದು. ಎಲ್ರಿಗೂ ನಮಸ್ಕಾರ. ನಮ್ಮ ಕ್ಷೇತ್ರಕ್ಕೆ ಬನ್ನಿ. ಸರ್ವೇ ಜನ ಸುಖಿನೋ ಭವಂತು. ವಿದುರಾಶ್ವತ್ಥ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟ ರಾಜೇಂದ್ರ ಅವ್ರಿಗೆ ನಮಸ್ಕಾರಗಳು. ಇನ್ನೊಂದು, ಇವರು ನಂದೀಶ್ ಅವರು ಸಾಕಷ್ಟು ವಿಡಿಯೋಗಳನ್ನೆಲ್ಲನೂ ಸಹ ಮಾಡಿದ್ದಾರೆ. ಇದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ. ಇದರಲ್ಲಿ ಯಶಸ್ವಿಯಾಗಲಿ, ಎಲ್ಲ ಭಕ್ತರಿಗೂ ಸಹ ಒಂದು ಮಾಹಿತಿ ಗೊತ್ತಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹಾರೈಸ್ತೀನಿ. ಶುಭಮಸ್ತು. ತುಂಬ ಥ್ಯಾಂಕ್ಸ್. ಹಿಂದೂ ಸಂಪ್ರದಾಯ ಪ್ರಕಾರ ನಾಗರ ಹಾವು, ಸರ್ಪ, ಅದು ದೇವತಾ ಸ್ವರೂಪ. ಕೆಲವರು ತಿಳಿದಲೇನೋ ಅದನ್ನು ಸಾಯಿಸಿರ್ತಾರೆ. ಇವರು ಸಾಯಿಸಿರ್ಬೋದು, ಇವರ ತಂದೆ ತಾಯಿ ಸಾಯಿಸಿರ್ಬೋದು, ಇವರ ತಾತ ಮುತ್ತಾತ ಸಾಯಿಸಿರ್ಬೋದು. ಅದಕ್ಕೆ ಏನಾಗುತ್ತೆ, ಅದು ಸಿನ್ ಅಂತಾರೆ, SIN ಸಿನ್ ಅಂತಾರೆ, ಅಂದರೆ ಪಾಪ. ದೇವತಾ ಸ್ವರೂಪ ಇರತಕ್ಕಂಥ ಒಂದು ನಾಗರ ಹಾವನ್ನ ಸಾಯಿಸೋದ್ರಿಂದ ಅದು ಪಾಪ 12 ಜನ್ಮ ಕಾಡಿಸ್ತಾ ಇರುತ್ತೆ ಮನುಷ್ಯನಿಗೆ. ಆ 12 ಜನ್ಮದಲ್ಲಿ ಅವ್ರಿಗೆ ಸರ್ಪ ದೋಷ ಪರಿಹಾರ ಆಗಬೇಕು ಅಂತಂದರೆ ಎಲ್ಲ ದೇವ್ರು ಕೊಟ್ಟಿರ್ತಾನೆ, ಏನೋ ಒಂದು ಕಷ್ಟ ಅನುಭವಿಸ್ತಾ ಇರ್ತಾನೆ. ಕಿವಿ ಸೋರೋದು, ಬಾಯಿಲ್ದಿರತಕ್ಕಂಥ ಮಾತಿಲಿರ್ತಕ್ಕಂಥ ಮಕ್ಕಳು ಹುಟ್ಟೋದು, ಕಣ್ಣು ಕಾಣದಲ್ಲೇ ಇರ್ತಕ್ಕಂಥ ಮಕ್ಕಳು ಹುಟ್ಟೋದು, ಇವೆಲ್ಲ ಇದೆ. ಈ ಒಂದು ದೋಷ ಬರಬೇಕು ಅಂತಂದರೆ ಆ ನಾಗದೋಷ, ಸರ್ಪದೋಷಕ್ಕೋಸ್ಕರನೇ ಬರುತ್ತೆ. ಇದು ದೋಷ ಏನು ಮುಕ್ತಿ ಆಗಬೇಕಲ್ಲ. ನಿಜ ಸರ್ಪನ ನಾವು ಮಾಡಲಿಕ್ಕಾಗಲ್ಲ. ಅದರ ಬದಲಿಗೆ ಒಂದು ನಾಗರ ಒಂದು ವಿಗ್ರಹನ, ನಾಗದೇವತೆ ಮಧ್ಯದಲ್ಲಿರ್ತಕ್ಕಂಥದ್ದು, ಆ ಕಡೆ ಈ ಕಡೆ ಮಕ್ಕಳು, 9 ನವನಾಗೇಂದ್ರ ಅಂತಾರೆ, 9 ಸರ್ಪಗಳು. ಆ ತಾಯಿನ ಮಕ್ಕಳನ್ನ ಒಂದು ಕಡೆ ನೀವು ಅಶ್ವತ್ಥವೃಕ್ಷ ಸ್ಥಾಪನೆ ಮಾಡಿದಲ್ಲಿ ನಿಮಗೆ ದೋಷ ಪರಿಹಾರ ಆಗುತ್ತೆ ಅಂತ. ಇದು ಈಗಿಂದಲ್ಲ, ಹಿಂದಿನಿಂದ ಬಂದಿರತಕ್ಕಂಥದ್ದು ಸಂಪ್ರದಾಯ, ಹಿಂದೂ ಸಂಪ್ರದಾಯ. ಆ ರೀತಿ ಮಾಡೋದ್ರಿಂದ ಅವ್ರಿಗೆಲ್ಲ ಒಳ್ಳೇದಾಗ್ತಾ ಇದೆ. ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾಗದೋಷ ಪರಿಹಾರ ಅಂದರೆ ಇಷ್ಟೇ. ನಾಗದೋಷ ಅನ್ನೋದು ದೇವತಾ ಸ್ವರೂಪ. ಅದರಿಂದ ಯಾವ ಪ್ರಾಣಿಗಳನ್ನೂ ಕೊಲ್ಲೇಬಾರ್ದು ಅಂತಾರೆ. ಜನಗಳು ಕೇಳಬೇಕಲ್ಲ. ವಿದುರಾಶ್ವತ್ಥ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಅರಳಿ ಮರನೇ ದೇವರು. ಈ ಒಂದು ಅರಳಿ ಮರ ಅಂದರೆ ಅಶ್ವತ್ಥ ವೃಕ್ಷ. ಅದನ್ನೇ ನಾವು ಈ ಹಿಂದಿನಿಂದ ತಲೆಮಾರುಗಳಿಂದ, ಸಾವಿರಾರು ವರ್ಷಗಳಿಂದ, ನಮ್ಮದೇ ಒಂದು 1000 ವರ್ಷದ ಇತಿಹಾಸ ಇದೆ ಅರ್ಚಕರದ್ದು. 1000 ವರ್ಷಗಳಿಂದ ನಾವು ವಂಶಪಾರಂಪರ್ಯವಾಗಿ ಈ ದೇವಸ್ಥಾನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮೊದಲಿಗೆ ಇಲ್ಲಿ ಒಂದು ಅರಳಿ ಮರ ಬಿಟ್ಟರೆ ಇನ್ನೇನು ಇರಲಿಲ್ಲ. ಆ ಅರಳಿ ಮರದಲ್ಲಿ ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರು ಇರೋದರಿಂದ ಈ ಒಂದು ಅರಳಿ ಮರದಲ್ಲಿ ಭಾಳ ಶಕ್ತಿ ಇದೆ ಸರ್. ಆ ಅರಳಿ ಮರ ಒಂದು ಕಡೆ ಬೀಳ್ತಾ ಇರುತ್ತೆ, ಒಂದು ಕಡೆ ಚಿಗುರ್ತಾ ಇರುತ್ತೆ.
ಏನಪ್ಪ 5,000 ವರ್ಷಗಳಿಂದ ಈ ದೇವಸ್ಥಾನ ಇದೆಯಾ, 5,000 ವರ್ಷಗಳಿಂದ ಅರಳಿ ಮರ ಇದೆಯಾ? ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಮರ ಅನ್ನೋದು 2,000 3,000 ಇರ್ತಕ್ಕಂಥದ್ದು ಈಗ ಹಿಸ್ಟ್ರಿನಲ್ಲಿ ಇದ್ದೇ ಇದೆ. ಕೆಲವು ಮರಗಳಿದ್ದೇ ಇದೆ ಈಗಲೂ ಕೂಡ ಫಾರಿನ್ ಕಂಟ್ರೀಸಲ್ಲಿ. ನಾವು ಹಿಂದೆ ದೇವಮೂಲ, ಋಷಿಮೂಲ ಇವನ್ನೆಲ್ಲ ನಾವು ಹುಡ್ಕಕ್ಕೆ ಹೋಗಬಾರ್ದು. ಈ ಒಂದು ಅರಳಿ ಮರದ ಕೆಳಗಡೆನೇ ಇಷ್ಟೊಂದು ನಾಗರಕಲ್ಲುಗಳು ಸ್ಥಾಪನೆ ಯಾಕಾಗಿದೆ? ಭಕ್ತರು ಅಶ್ವತ್ಥ ಪ್ರದಕ್ಷಿಣೆ, ಈಗ ಮದುವೆ ಆಗಿ ಒಂದು 10-15 ವರ್ಷ ಆಗಿರುತ್ತೆ, ಇವರು ಮಕ್ಕಳಾಗೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂಥವ್ರು ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಏನಿಲ್ಲ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ ಒಂದು ಅರ್ಚನೆನೋ ಅಭಿಷೇಕನ ಮಾಡಿಸ್ಕೊಂಡು ಹೋದರೆ ನಮಗೆ ನೂರಾರು ನಿದರ್ಶನಗಳಿದೆ ಅವರಿಗೆಲ್ಲ ಸಂತಾನ ಪ್ರಾಪ್ತಿ ಆಗಿರೋದು. ಅದರಲ್ಲಿ ಸರ್ವೇ ಸಾಮಾನ್ಯವಾಗಿ ಅಶ್ವತ್ಥನಾರಾಯಣ ಅಂತ ಯಾರು ಹೆಸರಿಟ್ಕೊಂಡಿರ್ತಾರೋ ಅವರೆಲ್ಲ ನಮ್ಮ ದೇವರ ಕೃಪೆಯಿಂದಾನೇ ಮಕ್ಕಳು ಅವ್ರಿಗಾಗಿರೋದು. ಆ ಒಂದು ದೃಷ್ಟಿಯಿಂದ ಈ ಒಂದು ಸ್ಥಳದಲ್ಲಿ ಆ ಒಂದು ಶಕ್ತಿ ಅನ್ನೋದಿದೆ ಸರ್. ಸಂತಾನ ಪ್ರಾಪ್ತಿ ಆಗುತ್ತೆ. ನಂಬಿಕೆ ಯಾರಿಗೆ ಇರೋದಿಲ್ವೋ ದೇವರು ಅಂದರೆ ಅಂಥವರೆಲ್ಲ ಬಂದು ಇಲ್ಲಿ ಭಕ್ತ ಶ್ರದ್ಧೆಯಿಂದ ಸೇವೆ ಮಾಡ್ಕೊಂಡು ಹೋದರೆ ಅವರಿಗೆಲ್ಲ ಒಳ್ಳೆಯದಾಗ್ತದೆ. ನಾಗರಕಲ್ಲುಗಳು ಅಷ್ಟೇ, ತಾವು ಭಕ್ತಾದಿಗಳು ಬಂದು ಇಲ್ಲಿ ದೇವಸ್ಥಾನ ಸಂದರ್ಶಿಸಿ ಇಲ್ಲಿರ್ತಕ್ಕಂಥ ವಿಗ್ರಹಗಳನ್ನೆಲ್ಲ ತಾವು ನೋಡಬೇಕು ಖುದ್ದಾಗಿ. ಈ ಇಷ್ಟೊಂದು ನಾಗರಕಲ್ಲುಗಳು ಪ್ರಪಂಚದಲ್ಲಿ ಯಾವ ಒಂದು ದೇವಸ್ಥಾನದಲ್ಲೂ ಇಲ್ಲ. ಇನ್ನು ಶ್ರಾವಣ ಹುಟ್ಟಿದ್ರೆ ಒಂದು ದಿನಕ್ಕೆ ದಿವಸ 10-15 ನಾಗಪ್ರವೇಶಗಳಾಗ್ತಾ ಇರುತ್ತೆ. ಭಕ್ತಾದಿಗಳಿಗಾಗಲೇ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದಾರೆ, ಸಾವಿರಾರು ಜನ ಬರ್ತಾ ಇರ್ತಾರೆ. ಸುಮಾರು ಜನ ಸಾಕ್ಷಿ ಇದೆ, ಸ್ವಾಮಿಗಳೇ ಈ ದೇವಸ್ಥಾನದಿಂದ ನನಗೆ ಬರೀ ಹೆಣ್ಮಕ್ಳಿತ್ತು ಗಂಡು ಮಗು ಆಗಿದೆ, ಆಗಿರ್ತಕ್ಕಂಥ ಗಂಡು ಮಗು ಒಳ್ಳೆ ಆರೋಗ್ಯವಾಗಿದೆ, ಒಳ್ಳೆ ವಿದ್ಯಾವಂತ ಆಗಿದ್ದಾನೆ, ಒಳ್ಳೆ ಬುದ್ಧಿವಂತ ಆಗಿದ್ದಾನೆ, ಈ ದೇವರಿಂದ ಒಳ್ಳೆಯದಾಗಿದೆ ಅಂತ ಪ್ರತಿಯೊಂದು ಸಾಕ್ಷಿಗಳು ನಮ್ಮಲ್ಲಿ ಬೇಕಾದಷ್ಟು ಭಕ್ತಾದಿಗಳು ಬಂದು ಆವಾಗ ಹೇಳ್ತಾ ಇರ್ತಾರೆ. ಆ ಒಂದು ದೃಷ್ಟಿಯಿಂದ ಭಕ್ತರಲ್ಲಿ ಒಂದು ನಂಬಿಕೆ ಅನ್ನೋದು ಮುಖ್ಯ. ಆ ನಂಬಿಕೆ ಅತೀವವಾಗಿ ಭಕ್ತರಲ್ಲಿ ಇದೆ. ಇಲ್ಲಿ ಭಕ್ತಾದಿಗಳು ಬಂದು ಒಂದು ಪ್ರದಕ್ಷಿಣೆ ಮಾಡಿ ಸೇವೆ ಮಾಡಿ ಅನ್ನದಾನಕ್ಕೆ ಅನುಕೂಲ ಮಾಡಿಕೊಟ್ಟು ಏನೇನು ಅವರವರ ಕೋರಿಕೆಗಳಿದ್ದು ನಡೆಸ್ಕೊಂಡು ಹೋದರೆ ದೇವರು ಅಶ್ವತ್ಥನಾರಾಯಣ ಸ್ವಾಮಿಲಿ ಇರ್ತಕ್ಕಂಥ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಟೆಂಪಲ್ಗೆ ಹೋಗೋದನ್ನು ಮರಿಬೇಡಿ. ನಿಮಗೆ ಯಾವುದೇ ಕಷ್ಟ ಆಗಲಿ, ನಿಮಗಿರೋ ತೊಂದರೆಗಳಿಗೆಲ್ಲ ಪರಿಹಾರ ದೇವರ ಹತ್ರನೇ ಇದೆ. ಧನ್ಯವಾದಗಳು. Amen.